ಎಲ್ರಿಗೂ ನಮಸ್ಕಾರ. ಪರ್ಫೆಕ್ಟ್ ಲೆಜರ್ಸ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಡೈಲಿ ವ್ಲಾಗ್ನ ಡೇ 2. ಇವತ್ತು ನಾನು ಕಣಕ್ಕೆ ಬರೋದು ಸ್ವಲ್ಪ ಲೇಟ್ ಆಯಿತು. ಆಲ್ರೆಡಿ ನಮ್ಮ ಬಾಯ್ಸ್ ಬಂದು ನಾನು ಇಲ್ಲದೇ ಇರೋದು ನೋಡಿಕೊಂಡು ವಾಪಸ್ ಹೋಗ್ಬಿಟ್ಟಿದ್ದಾರೆ. ಹಾಗಾಗಿ ಇವತ್ತು ಯಾರು ಒಬ್ಬರು ಕೂಡ ನಮ್ಮ ಕಣದಲ್ಲಿಲ್ಲ ಪ್ರಾಕ್ಟೀಸ್ ಮಾಡೋಕ್ಕೆ ಅಂತಂದು. ಕಬಡ್ಡಿ ಪ್ರಾಕ್ಟೀಸ್ಗೆ ಡೈಲಿ ಬರ್ತಿದ್ರು, ಇವತ್ತು ಯಾಕೋ ಯಾರೂ ಬಂದೇ ಇಲ್ಲ. ಸೊ ಬಂದು ವಾಪಸ್ ಹೋಗಿದ್ದಾರೆ ಅನಿಸುತ್ತೆ. ಓಕೆ, ಲೆಟ್ ಇಟ್ ಬಿ. ಇವತ್ತು ನಮ್ಮ ಅಡಿಕೆ ಗಿಡಗಳಿಗೆ ನೀರು ಹಿಡಿಯೋಂಥ ಏನು ಕೆಲಸ ಇಲ್ಲ, ಯಾಕೆಂದರೆ ಆಲ್ರೆಡಿ ನಿನ್ನೆ ಹಿಡಿದಿದ್ದೀವಿ. ನೀವು ಈ ಥರ ಅಡಿಕೆ ಸಸಿನ ರೆಡಿ ಮಾಡಿದ ಮೇಲೆ ಡೈಲಿ ನೀರು ಹಿಡಿಬೇಕಂತಂದು ಏನಿಲ್ಲ. 2 ಡೇಸ್ಗೆ ಒಂದು ಸಾರಿ ಹಿಡಿದ್ರೆ ಸಾಕು. ಡೈಲಿ ಹಿಡಿದ್ರೆ ಶೀತ ಆಗಿಬಿಡುತ್ತೆ. ನೋಡಿ, ನೀವು ಅಡಿಕೆ ಸಸಿ ಮಾಡಿದ್ಮೇಲೆ ಈ ರೀತಿ ಕಳೆಗಳು ಬರುತ್ತೆ. ನಿಮ್ಮ ಟೈಮ್ ಸಿಕ್ಕಾಗೆಲ್ಲ ತಗೊಂಬಿಡಿ, ಯಾಕಂದರೆ ಒಂದು ಸತಿ ಬೆಳುತ್ತೆ ಅಂದರೆ ನಿಮಗೆ ಮತ್ತೆ ಅದನ್ನು ಕೀಳೋಕ್ಕೆ ಟೈಮ್ ಸಿಗೋಲ್ಲ. ತುಂಬ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಡುತ್ತೆ, ಅಡಿಕೆನೇ ಕಾಣಲ್ಲ, ಅಷ್ಟು ಲೆವೆಲಿಗೆ ಕಳೆ ಬೆಳೆಯುತ್ತೆ. ಹಾಗಾಗಿ ಟೈಮ್ ಸಿಕ್ಕಾಗೆಲ್ಲ ಕಳೆ ಕೀಳ್ತವೆ. ಇದು ಬಿಡಿ. ನೋಡಿ, ಇವತ್ತು ಹುಡುಗರು ಬಂದಿಲ್ಲ, ಹಾಗಾಗಿ ಈ ಕೆಲಸನ ಮಾಡ್ತಾಯಿದ್ದೀನಿ. ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡೋದು, ಕೈಗೆ ಸಿಗೋ ಅಷ್ಟು. ಇವಾಗ ನಾವು ಆಲ್ಮೋಸ್ಟ್ 2600 ಪ್ಯಾಕೆಟ್ಗಳನ್ನು ತುಂಬಿದ್ದೀವಿ. ಇಲ್ಲಿ ಇನ್ನೂ ಒಂದು 1500ರಷ್ಟು ಸಸಿಗಳು ಉಳಿದಿದ್ದಾವೆ. ಇದನ್ನು ಪ್ಯಾಕೆಟ್ಗೆ ಹಾಕಬೇಕು, ಬಟ್ ಮಣ್ಣು ಖಾಲಿ ಆಯಿತು. ಇವಾಗ ಮಣ್ಣು ಸಿಗೋದು ತುಂಬ ಕಷ್ಟ ಆಗಿದೆ. ಎಲ್ಲ ರೈತರು ಬಿತ್ತನೆ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ, ಹಾಗಾಗಿ ಏರ್ ಕೊಡೋರು ಯಾರೂ ಇಲ್ಲ. ನಾವೇ ಹೋಗಿ ಡೈರೆಕ್ಟಾಗಿ ತೊಗೊಂಬರ್ಬೋದು ಹೊಳೆಯಲ್ಲಿ, ಬಟ್ ಇಟ್ಸ್ ಟೂ ರಿಸ್ಕಿ. ನಿಮ್ಮದೇ ಓನ್ ವೆಹಿಕಲ್ ಇದ್ದರೆ ಏನು ಅನಿಸಲ್ಲ. ಆ್ಯಕ್ಚುಲಿ ನಮ್ಮ ಹುಡುಗರದು ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಯಾರು ಕೂಡ ಸ್ವಲ್ಪ ಜಿಮ್ ಕಡೆ ಬರ್ತಾ ಇಲ್ಲ. ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ಸೊ ಅವ್ರು ಬಂದಿಲ್ಲ ಅಂತೇಳಿ ನಾವು ನಮ್ಮ ಕನ್ಸಿಸ್ಟೆನ್ಸಿನ ಬ್ರೇಕ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಒಬ್ಬನೇ ಬಂದು ಇವತ್ತು ವರ್ಕೌಟ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡೋಣ. ಸೊ ಸೆಲ್ಫ್ ಮೋಟಿವೇಶನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಕೂಡ ವರ್ಕೌಟ್ ಮಾಡಿ ಫಿಟ್ಟಾಗಿರಿ, ಇಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ಬೇರೆ ಚಟಗಳಿಗೆ ಬೀಳೋಕ್ಕಿಂತ ಈ ಥರ ಚಟನ ರೂಢಿ ಮಾಡ್ಕೊಳ್ರೆ ಒಳ್ಳೆಯದಾಗುತ್ತೆ. ನಾನೇನು ಜಿಮ್ ಅಂತ ಕರಿತೀನಲ್ಲ, ಅದೇನು ಹೇಳ್ಕೊಳ್ಳೋ ಲೆವೆಲ್ಗೆಲ್ಲ ಏನು ದೊಡ್ಡದಲ್ಲ. ಸ್ವಲ್ಪ ವರ್ಕೌಟ್ ಮಾಡೋದಕ್ಕೆ ಸ್ವಲ್ಪ ಚಿಕ್ಕ ಪುಟ್ಟ ಡಂಬಲ್ಸ್ ಇವನ್ನೆಲ್ಲ ಇಟ್ಕೊಂಡಿದ್ದೀವಿ. ಇದೇನಕ್ಕೆ ಅಂದರೆ ನಮ್ಮೂರಿನ ಚಿಕ್ಕ ಹುಡುಗರು, ಸ್ವಲ್ಪ ಅವರಿಗೆ ಸ್ಪೋರ್ಟ್ಸ್ ಬಗ್ಗೆ ಆಸಕ್ತಿ ಇರೋರಿಗೆ ಟ್ರೈನ್ ಮಾಡಿ ಸ್ವಲ್ಪ ಅವ್ರು ಮುಂದೆ ಹೋಗೋದಕ್ಕೆ ಪ್ರೋತ್ಸಾಹ ಮಾಡ್ತಾಯಿದ್ದೀನಿ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಊರಿನ ಹುಡುಗರು ಯಾಕೋ ಅಷ್ಟು ಸೀರಿಯಸ್ಸಾಗಿ ತೊಗೊತಾ ಇಲ್ಲ. ಕೆಲವೊಂದು ಸಾರಿ ತುಂಬ ಬೇಜಾರು ಅನಿಸುತ್ತೆ. ಇಷ್ಟು ಸಪೋರ್ಟ್ ಮಾಡಿದರೂ ಕೂಡ ಯಾರೂ ಮುಂದೆ ಹೋಗೋಕ್ಕೆ ಪ್ರಯತ್ನ ಪಡ್ತಿಲ್ವಲ್ಲ, ಕನ್ಸಿಸ್ಟೆನ್ಸಿ ಇಲ್ವಲ್ಲ ಅನ್ನೋದು ತುಂಬ ಒಂದು ಮನಸ್ಸಿಗೆ ಬೇಜಾರು. ಸೊ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದರೆ ಒಳ್ಳೆಯದು ಎಲ್ಲರೂ ಕೂಡ. ಸೊ ಮೇಲತ್ತರಿಗೆ ಎಲ್ಲಿ ಮಟ್ಟ ದಬ್ಬಕ್ಕಾಗತ್ತೆ ಹೇಳ್ರಿ, ಕೈಗೆ ಎಲ್ಲಿ ಮಟ್ಟ ಸಿಗ್ತೈತೆ ಅಲ್ಲಿ ಮಟ್ಟ ದಬ್ಬಕ್ಕಾಗತ್ತೆ. ಅದ್ರ ಮೇಲೆ ಅವ್ರು ಹತ್ತಬೇಕು. ಆದರೆ ಹತ್ತಂಥ ಪ್ರಯತ್ನ ಯಾರೂ ಕೂಡ ಮಾಡ್ತಾಯಿಲ್ಲ. ನಾವು ಕೈಯಲ್ಲಿ ದಬ್ಬೋದಲ್ಲ, ಏಣಿ ಹಾಕಿ ನಿಲ್ಲಿಸ್ತಿದ್ದೀವಿ ಮೇಲತ್ರಪ್ಪ ಅಂತ, ಏಣಿನೂ ಕೂಡ ಹತ್ತುತ್ತಾ ಇಲ್ಲ. ಈ ಥರದ್ದೊಂದು ಪರಿಸ್ಥಿತಿ. ನೋಡೋಣ, ಇದು ಚೇಂಜ್ ಆಗ್ಬೋದು. ನಮ್ಮೂರಲ್ಲೂ ಒಂದು ಚೇಂಜ್ ಬರುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಇದೆ ನನಗೆ. ಸೊ ನೋಡೋಣ, ನಮ್ಮ ಯುವಕರು ಚೇಂಜ್ ಆದರು ಅಂದರೆ ನಮ್ಮೂರಲ್ಲಿ ಖಂಡಿತ ಚೇಂಜ್ ಬಂದೇ ಬರುತ್ತೆ. ನಮಗೂ ಒಳ್ಳೆ ಟೈಮ್ ಬಂದೇ ಬರುತ್ತೆ. ಯಾಕೆ ವಾಪಸ್ ಹೊಂಟಿರಿ ಎಂದೆ? ಶಾಲೆಯಲ್ಲಿ ರಜೆ ಕೊಟ್ಟತ್ತೆ. ಇವತ್ತು ಯಾವ ಸಾಲ ರಜೆ ಕೊಟ್ಟತ್ತ ನಿಮಗೆ? ರಜೆ ಐತಾ? ನಿಜ ಹೇಳ್ರಿ. ಹಾಂ, ಹುಡುಗರನ್ನ ಕರ್ಕೊಂಬರಕ್ಕೆ ಹೊಂಟಿರ ನೋಡಿರಿ. ಸ್ಕೂಲ್ ಸ್ಟಾರ್ಟ್ ಆಗೈತೆ, ಹುಡುಗರನ್ನ ಕರ್ಕೊಂಬರಕ್ಕೆ ಹೊಂಟವ್ರು ನಮ್ಮ ಹುಡುಗರು ಇವತ್ತು. ಬಾಯ್. ಎಕ್ಸಸೈಸ್ ಮುಗಿಸಿ ನಾನು ಪಮ್ಮಿ ಇವಾಗ ಹೊಲದ ಕಡೆಗೆ ಹೊಂಟವಿ. ಆ್ಯಕ್ಚುಲಿ ನಮ್ಮ ಪಮ್ಮಿ ಅವೆಲ್ಲ ಕರೆದು ಬರಲಿಲ್ಲ, ಇವಾಗ ಬಂದಾನ, ಅದಕ್ಕೆ ಕರ್ಕೊಂಡು ಹೊಂಟಾನೆ. ನೋಡ್ಬೋದು ನಮ್ಮ ಊರಿನ ದಾರಿಗಳು ಎಲ್ಲ ಕಡೆ ಅಡಿಕೆ ಮಯವಾಗಿದೆ. ಒಂಥರ ಅರೆಮಲೆನಾಡು. ಎಲ್ಲರೂ ಬೇರೆ ಬೇರೆ ಬೆಳೆಗಳನ್ನ ತೆಗೆದು ಬರೀ ಅಡಿಕೆ ಮಾಡ್ತಿದ್ದಾರೆ. ನೋಡೋಣ ಇದು ಅಡಿಕೆ ಬೆಲೆ ಎಲ್ಲಿಗೋ ಮುಟ್ಟುತ್ತೋ. ಎಲ್ಲ ಒಳ್ಳೇದಾದರೆ ಸಾಕು, ರೈತರು ಉದ್ಧಾರ ಆದರೆ ಸಾಕು ಅಷ್ಟೇ. ಪಾಪ ನೆಲಕ್ಕೆ ಕಚ್ಬಿಟ್ಟಾರೆ, ಬೇರೆ ಬೆಳೆಗಳನ್ನ ಬೆಳೆದು ಸಾಕಾಗ್ಬಿಟ್ಟೈತೆ ರೈತರಿಗೆ. ಲೆಟ್ಸ್ ಹೋಪ್ ಫಾರ್ ದ ಚೇಂಜ್ ಅಷ್ಟೇ.
ನಮ್ಮ ಕಣದಲ್ಲಿ ವರ್ಕೌಟ್ ಎಲ್ಲ ಮುಗಿಸಿ ಹೊಲಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ಹನುಮಂತಣ್ಣವ್ರು ಸಿಕ್ಕರು ನಮ್ಮೂರಿನ. ಇವರು ಡೈರಿ ಫಾರ್ಮ್ ಮಾಡಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಇಲ್ಲೊಂದು ಮನೇಲೇ ಒಂದು 6 ಆಕಳುಗಳನ್ನ ಕಟ್ಕೊಂಡಿದ್ದಾರೆ. ಇದು ಒಂದು ಜೀವನ ಆದಾಯ ಅಂತ ಹೇಳ್ಬೋದು. ನೋಡೋಣ ಅವರಿಗೆ ಇದರಿಂದ ಎಷ್ಟು ಲಾಭ ಇದೆ, ಏನೇನು ಪ್ರಾಬ್ಲಮ್ಸ್ ಇದೆ, ಅದನ್ನೆಲ್ಲ ಈ ವಿಡಿಯೋದಲ್ಲಿ ಕವರ್ ಅಪ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬರೀ ಅವ್ರ ಹತ್ರನೇ ಕೇಳೋಣ ಇದ್ರ ಬಗ್ಗೆ. ಅಣ್ಣ, ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ ನೀವು ಇದು ಆಕಳದ್ದು? 20 ವರ್ಷ. ಇವಾಗ ಇದು 6 ಆಕಳುಗಳನ್ನ ಕಟ್ಟಿ ಎಷ್ಟು ದಿನ ಆಯಿತು? ಕಂಟಿನ್ಯೂ ಇದ್ದಾದವ್ರೆ, ಅವಾಗಿಂದನೂ ಇದ್ದಾವೆ. ನಿಮ್ಮದು ಮೇಜರ್ ಸೋರ್ಸ್ ಆಫ್ ಇನ್ಕಮ್ ಇದೇನಾ? ಮೇಜರ್ ಇದೆ. ತಿಂಗಳಿಗೆ ಎಷ್ಟು ಬರ್ತತ್ತಣ್ಣ ಒಂದು ಆದಾಯ ಹಂಗೆ ಎವರೇಜ್? ಹಾಂ ಹಾಂ ಹಾಂ. ನೀವು ಹೊಲ್ಮನೆ ಕೆಲಸ ಮಾಡ್ಕೊಂತ ಈ ಆಕಳನ್ನ ಮೇಯಿಸ್ತೀರಿ? ಓಕೆ ಓಕೆ. ಎಷ್ಟು ಸಿಗುತ್ತೆ ಅಣ್ಣ ತಿಂಗಳಿಗೆ? 30 ಆಗುತ್ತೆ ಅಣ್ಣ. ಹಾಂ 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 ಹಾಂ. ಅಷ್ಟೊಂದು ಲಾಭದಾಯಕ ಐತ್ರ? ಅಂದರೆ ರೈತರು ಕೆಲವೊಬ್ರು ಲಾಭ ಇಲ್ಲ ಇದರಲ್ಲಿ, ತುಂಬ ನಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಾವು ನಮ್ಮ ಹೊಲ ಕೆಲಸ ಮಾಡ್ಕೊಂಡು ದನಕರ ಮೇವು ನೀರು ಮಾಡೋದು. ಹಾಂ ಹಾಂ. ಸಾಯಂಕಾಲ ಬಂದು ಮಧ್ಯಾಹ್ನ ಬಂದು ಮೇವು ಹೋಗೋದು, ಮತ್ತು ನಮ್ಮ ಹೊಲ್ದಾಗ ಕೆಲಸ ಮಾಡ್ಕೊಳೋದು, ಮತ್ತು ನೀರು ಕುಡ್ಸೋದು, ಹಿಂಗೆ ಹೋಗೋದು, ಮತ್ತು ಬರೋದು, ಮಧ್ಯಾಹ್ನ ಹಾಕೋದು, ಹೊಲ್ದಾಗ ಕೆಲಸ ಮಾಡ್ಕೊಂಡು ಎರಡನ್ನೂ ಮೇಂಟೈನ್ ಮಾಡ್ತಾರೆ. ಮಾಡ್ಕೊಂತ ಹೋಗೋದು. ಓಕೆ ಓಕೆ, ನೈಸ್. ಬಂದು ಬರೀ ಇದನ್ನ ಹಾಲಿನ ಡೈರಿದಾಗ ಮಾಡಂಗಿಲ್ಲ. ಬರೀ ಹಾಲಿನ ಡೈರಿದೆ ಎಷ್ಟು ಲಾಭ ಬರ್ಬೋದು ನಿಮಗೆ ತಿಂಗಳಿಗೆ? ಕರೆಕ್ಟಾಗಿ ಮಾಡಿದ್ರೆ ಹಾಕತ್ರಿ. ಈಗ ಮತ್ತು ನಮ್ಮ ದನ ಹೊಲ ಮನೆ ಮಾಡ್ಕೊಂಡು ಎಲ್ಲ ಮೇವು ಮಾಡಿಸಿ ಮಾಡ್ಕೊಂಡು ಹೋಗುತ್ತೆ, ಒಂದು 30 ಸಿಗ್ತೈತೆ. 30 ಅಂತೂ ಸಿಗುತ್ತಾ? ಅಡ್ಡಿ ಇಲ್ಲ. ನಾವು ಹೆಚ್ಚಿಗೆ ಭಾಳ ಮಾಡೋಲ್ಲ. ನಮ್ಮ ಮನೇಲಿ ಹೆಣ್ಮಕ್ಳು ಮತ್ತು ಮೇವು ಕೊಯ್ದಿಟ್ಟು ಹೋಗೋವೆ. ಹಾಂ ಹಾಂ ಹಾಂ. ಅವ್ರು ಹಾಕಿ ನೀರು ಕುಡ್ಸೋದು ಮಾಡೋದು ಮಾಡ್ತಾರೆ, ಬಂದು ಹಾಲು ಇಡ್ತಾರೆ. ಓಕೆ, ನೋಡ್ಬೋದು ಕರು ಎಷ್ಟು ಕ್ಯೂಟ್ ಆಗಿದೆ. ಇದು ಯಾವ ತಳಿ ಅಣ್ಣ ಇದು ಕರು? ಇದು ಎಚ್.ಎಫ್ನಾಗ ಗಿರಿ ಎಚ್.ಎಫ್ನಾಗ ಜರ್ಸಿದ್ರಾಗ ಎಚ್.ಎಫ್ ಫುಲ್ ಕ್ಲಾಸ್. ಹಾಂ 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 ಹಾಂ. ಜರ್ಸಿದ್ರಾಗ ₹5 ಓಕೆ ಓಕೆ. ಭಾಳ ಚೆನ್ನಾಗೈತೆ ಕರು, ಒಳ್ಳೆ ಆರೋಗ್ಯವಾಗಿ. ಇದು ಕಿನ್ನರಿ, ಇದು ಕಿನ್ನರಿ ಎಚ್.ಎಫ್ ಕಿನ್ನರಿ. ಹಾಂ 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 ಹಾಂ. ಈ ಆಕಳು ಇದು ಕುರಿ ಸಾಕೊಂಡಿರಿ ಒಂದು ಕುರಿ ಹಂಗ ಮನೆ ಮಗಳಾಗಿರ್ಲಿ ಅಂತ, ಜೊತೆಗೆ ಮನೆ ಪಕ್ಕದಾಗೆ ಹುಲ್ಲು ಹಚ್ಕೊಂಡಿರಿ, ಎಲ್ಲ ಹುಲ್ಲಿನ ವ್ಯವಸ್ಥೆನೂ ಮಾಡ್ಕೊಂಡಿರಿ. ಇಲ್ಲಿ ನೋಡ್ಬೋದು ನೀವು. ಗಿರ್. ಹಾಂ ಹಾಂ, ಗಿರ್ ತಳಿ. ಇದು ಹೈಟ್ ಇಷ್ಟೇ ಅನ್ಸುತ್ತಲ್ಲಣ್ಣ ಬೆಳೆಯೋದು? ಬೆಳಿತತ್ರ? ಹಾಂ ಹಾಂ. ಇಲ್ಲಿಗೆ ಒಂದು ವರ್ಷ, ಒಂದು ವರ್ಷದ್ದು 12 ತಿಂಗಳು ಕರ. ನೋಡಿರಿ, ಒಂದು ವರ್ಷದ ಕರ. 12 ತಿಂಗಳು ಚೆನ್ನಾಗಿ ಮೇಯಿಸಿದಿರಿ, ಚೆನ್ನಾಗಿ ಮೇಂಟೈನ್ ಮಾಡಿರಿ. ಇದು 1 ತಿಂಗಳದಿದೆ. 1 ತಿಂಗಳು ಕರ? ನೋಡ್ರಿ, ಇದು 1 ತಿಂಗಳ ಕರ ಅಂತ ಹಂಗೆ ಅನ್ಸೋದೇ ಇಲ್ಲ, ಒಂದು 6 ತಿಂಗಳ ಕರ ಕಂಡಂಗೆ ಆಕತ್ತಿದ್ದು. ಹಾಂ ಹಾಂ ಹಾಂ. ಅಣ್ಣ, 30,000 ಟರ್ನ್ ಓವರ್ ಆಗುತ್ತಲ್ಲ, ಅದರಲ್ಲಿ ನಿಮಗೆ ಖರ್ಚು ಎಷ್ಟು ಬರ್ತೈತಿ? ಖರ್ಚು ಮನೆ ಗಾಂಜಾಳ ನುಗ್ಸಾವ ನಾಶ ಅಂತ. ನಾವು ಹೊರಗಡೆ ಫುಡ್ ತಿಂಗಳಿಗೆ ಒಂದು 5 ಚೀಲ ತರಿಸ್ತಾವಟ. ತಿಂಗಳಿಗೆ 4 ಚೀಲ 2 ಚೀಲ ಹೋಗತ್ತೆ. ಇನ್ನೋದ ಮನೆಗೆ ಗಾಂಜಾಳ ಪಂಜಾಳ ಇರ್ತಾವಲ್ಲ, ಒಂದು 30,000ದಾಗ ಒಂದು 5,000 ಖರ್ಚು ಬರ್ಬೋದಾ? ಒಂದು 25,000? ಹಾಂ ಹಾಂ. ಹೊರಗಡೆ ತರೋದು. ಅದೇ ಅದೇ. ಈ ಹೊರಗಿಂದ ತಂದರೆ ಸ್ವಲ್ಪ ಜಾಸ್ತಿ ಬರ್ತದೆ. 10,000 ಅಂತ ಬರ್ತೈತಿ. 10,000 ಬರ್ತೈತಿ. ಮತ್ತು ನಾವು ಆಟ್ಕಾಟ ಮನೆದ ಹುಲ್ಲು ಹಚ್ಕೊಂಡವೆ, ಹಂಗಾಗಿ ಮತ್ತು ಖರ್ಚು ಕಡಿಮೆ ಬರ್ತೈತಿ. ಚಲೋ ಆಯ್ತು ರೀ. ಈ ಕಡೆ ಅಂದ್ರೆ ಇದು ರಾಗಿನ ಕಂಪ್ಲೀಟ್ ಇದಕ್ಕೆ ಹಾಕ್ತೀರಾ? ಇದು ಇದಕ್ಕೆ ಮಾರಕ್ಕೇನಲ್ಲ, ಇದು ಬರೀ ಆಕಳಿಗೋಸ್ಕರ. ಬೆಂಡಿ, ಹಾಂ, ಎಲ್ಲನೂ ಹಾಕ್ಕೊಂಡಿರಿ. ಇದು ಮನೆಗೇನಿಲ್ಲ ಇದರಲ್ಲಿ, ಎಲ್ಲ ಬರೀ ಆಕಳುಗಳಿಗೋಸ್ಕರ ಮಾತ್ರ. ಭಾರಿ ಬೆಸ್ಟ್. ರಾಗಿ ಹುಲ್ಲು, ರಾಗಿ ಚೆನಿ ಬರೋದು, ಕಾಳುಗಳು ಏನು ಕೊಯ್ಕೊಂಡು. ಬೆಂಡಿ ಗಿಡ. ಹಾಂ, ಅದೇ ಅದೇ ನೋಡ್ರಿ, ನಡುವೆ ಎಲ್ಲ ರೀತಿ ತರಕಾರಿನ ಹಾಕ್ಕೊಂಡಿದ್ದಾರೆ. ಈ ಥರ ಬೆಂಡಿ ಅವನ್ನೆಲ್ಲ ಓಟ್ ಆಕಳಿಗೆ. ನೋಡ್ರಿ, ಹಸಿ ತರಕಾರಿ ಹೆಂಗೆ ತಿಂತಾರೆ. ಇದೇ ಕಾರಣಕ್ಕೆ ನಮ್ಮ ರೈತರು ಇಷ್ಟು ಆರೋಗ್ಯವಾಗಿರೋದು. ಎಲ್ಲ ಹೊಲ್ಮನೆ ಕೆಲಸ ಮಾಡ್ಕೊಂಡು ಎಲ್ಲನೂ ತಿಂತಾರೆ, ಎಲ್ಲನೂ ಊಟ ಮಾಡ್ತಾರೆ. ಈ ರೈತರ ಜೀವನದಿಂದ ನಿಮಗೆ ಹೆಂಗೆ ಖುಷಿಯಾಗಿದ್ದೀರಾ? ನೆಮ್ಮದಿಯಾಗಿದ್ದೀರಾ? ಆರಾಮದಿರಿ, ಏನು ತೊಂದರೆ ಇಲ್ಲ. ಟೈಮ್ ಟು ಟೈಮ್ ಮಳೆ ಬೆಳೆ ಆದ್ರೆ ರೈತರು ಆರಾಮ ಇರ್ತಾರೆ. ಹಾಂ, ನೋಡ್ರಲ್ಲಿ ಸೌತೆಕಾಯಿ ಹರ್ಕೊಂಡನ, ಅದನ್ನು ತೋರ್ಸಕತ್ತ ನಾನು.
ಅವನ್ನ ಆಕಳಿಗೆ ಹಾಕದ ಎಲ್ಲ ಆಕಳಿಗೆ. ನೋಡ್ರಿ ನಮಗೆ ಬೆಂಡಿಕಾಯಿ ಹರಿದು ಕೊಡಕಂತಾರೆ ಮನೆ ಬೇಕ ಅಣ್ಣಾರು. ಇದೇ ನೀವು ಸಿಟಿ ಒಳಗೆ ಹೋಗ್ರಿ ಎಲ್ಲದಕ್ಕೂ ಲೆಕ್ಕ ಹಾಕ್ತಾರೆ. ನಮ್ಮ ಹಳ್ಳಿಯ ಜೀವನ ಅಂದರೆ ಇದೇ ಬೆಸ್ಟ್ ಲೈಫು. ಅಂದ್ರೆ ಅಣ್ಣ ನೀವು ಯಾವುದೋ ಆಳು ಹಚ್ಚಲಿಲ್ದಂಗೆ ಮಾಡ್ತೀರಲ್ಲ ಎಲ್ಲ ಕೆಲಸನೂ ನಮ್ದು ಓನು. ನೀವು ನಿಮ್ಮ ಮನೆಯವರು ಇಬ್ಬರೇ ಅಕ್ಕರು ನೀವು ಇಬ್ಬರೇ ಸೇರಿ ಮಾಡ್ತೀರಿ. ನೋಡಿರಿ ಅವರೆಲ್ಲ ಮನೆ ಕೆಲಸನ ಮಾಡ್ತಾರೆ, ಅದಕ್ಕೆ ಎಷ್ಟು ಆರೋಗ್ಯವಾಗಿದ್ದಾರೆ. ಆದರೆ ರೈತರಿಗೆ ಇದಕ್ಕೆ ಸರಿಯಾದ ಬೆಂಬಲ ಬೆಲೆ ಸಿಕ್ಕರೆ ಅವರು ಕೂಡ ಎಲ್ಲರಂತೆನೂ ಎತ್ತರಕ್ಕೆ ಬೆಳೀತಾರೆ. ಆದಷ್ಟು ಬೇಗ ರೈತರಿಗೂ ಒಳ್ಳೆ ಬೆಲೆ ಸಿಗಲಿ, ಅವ್ರಿಗೂ ಒಳ್ಳೆ ವ್ಯಾಲ್ಯೂ ಬರಲಿ ಅಂತ ಬೇಡ್ಕೊತೀನಿ. ನಿಜವಾಗ್ಲೂ ಯಾರು ನೆಮ್ಮದಿ ಜೀವನ ಯಾವುದು ಅಂತ ಕೇಳಿದರೆ ಇವ್ರನ್ನ ತೋರಿಸ್ಬೇಕು. ನೋಡಿರಿ ಆರಾಮಾಗಿದ್ದಾರೆ, ಹೊಲ ಮನೆ ಕೆಲಸ ಮಾಡ್ಕೊಂಡು ಅವ್ರ ಪಾಡಿ ಅವ್ರು ದುಡ್ಕೊಂಡು ಇನ್ನೊಬ್ರು ಚಿಂತಿಲ್ದಂಗೆ. ನೋಡಿರಿ ನಮ್ಮ ಹುಡುಗ ನಮಗೋಸ್ಕರ ಸೌತೆಕಾಯಿ ಹರ್ಕೊಂಬಂದಾನೆ. ಆದರೆ ಎಲ್ಲವೂ ಬಲತ್ ಬಡ್ಡಿ ಆಗ್ಯಾವವು. ಒಮ್ಮೆ ಎರಡು ಕೈ ಬಿಟ್ಟು ಹಾಯ್ ಮಾಡು. ನೋಡ್ರಿ ನಮ್ಮ ಪಮ್ಮಿ ಒನ್ ಆಫ್ ಮೈ ಫೇವ್ರೆಟ್ ಗಾಯ್. ನಮ್ಮ ಜಿಮ್ಮಿ ಮುಂಚೆ ಡೈಲಿ ಬರ್ತಿದ್ದ, ಈಗ ಅಕ್ಕ ಬಿಟ್ಟಾನೆ, ಇನ್ಮೇಲೆ ಮತ್ತೆ ಬರ್ಬೋದು ನೋಡುವ. ಇವಾಗ ಈ ವಿಡಿಯೋನೆಲ್ಲ ಮಾಡ್ಕೊಂಡು ಮನೆ ಕಡೆ ಹೋಗೋಂಥ ಟೈಮು. ಸೊ ಎಲ್ಲ ತರಕಾರಿನ ತುಂಬಿಸ್ಕೊಳ್ತಾ ಇದ್ದೀವಿ, ಲೋಡ್ ಮಾಡ್ತಾಯಿದ್ದೀವಿ ಇವಾಗ ಬೈಕಿಗೆ. ಮನೇಲಿ ಕೋಳಿನೂ ಕೂಡ ಸಾಕೊಂಡಿದ್ದಾರೆ, ಎಷ್ಟೊಂದಿದ್ದಾವೆ ಕೋಳಿಗಳು. ಆರಾಮ್ ಈ ಥರ ಆಟ ಆಡಕ್ಕೆ ಬಿಡ್ತಾರೆ, ಮತ್ತು ಸಾಯಂಕಾಲಕ್ಕೆ ಅವೇ ಬಂದು ಮನೆ ಸೇರ್ಕೊಂತವೆ. ಬೆಸ್ಟ್ ಲೈಫು. ಇವಾಗ ಒಂದು ಜವಾರಿ ಮೊಟ್ಟೆ ಎಷ್ಟೈತ್ರಿ ಅಣ್ಣ? ಜವಾರಿ ಮಟ್ಟಿ 15ರಿಂದ 20. 15ರಿಂದ 20 ರೂಪಾಯಿ. ಸಿಟಿ ಒಳಗೆ ಮಾರಿದ್ರೆ 25 ರೂಪಾಯಿಗೆ ಹೋಗವು. ಇಲ್ಲಿ ಹಳ್ಳಿ ಒಳಗೆ 15ರಿಂದ 20. ದಿಸಕ್ಕೆ ಎಷ್ಟು ಮೊಟ್ಟೆ ಸಿಗ್ತಾವಣ್ಣ? ಈ ಗಿಡಂಗಿಲ್ಲ. ಮೊನ್ನೆ ಒಂದು 30-40 ಇದ್ವು, ದಿನ ಒಂದು 10-15 ಸಿಗವು. ಮತ್ತು ವಾರಾಗ ಮಾರಕ್ಕೆ ತರೋದು ಬದಲಿ ಇಲ್ಲಿ ಮನೆ ಮಾಡಕ್ಕೆ. ಹಂಗೆ ನೋಡ್ರಿ ಇಲ್ಲಿ ಮೇವಿನ ಬಣವಿ ಹಾಕ್ಕೊಂಡಿದ್ದಾರೆ. ಈ ಕಡೆ ಇಲ್ಲಿ ಹಣ್ಣಿನ ಗಿಡಗಳು, ಅದ್ರ ಜೊತೆ ಹುಲ್ಲು. ಈ ಕಡೆ ಎಲ್ಲ ಔಡ್ಲು ಗಿಡ, ಸುತ್ತಲಿಗೆ ತೆಂಗಿನ ಗಿಡ, ನಡುವೆ ಮನೆ, ಈ ಕಡೆ ಹೊಲ. ಇದು ಲಾವಣಿ ಹಾಕ್ಕೊಂಡಿರೋದು. ಎಲ್ಲ ಅದ್ಭುತವಾಗಿ ಮಾಡ್ಕೊಂಡಿದ್ದಾರೆ, ಅಚ್ಚುಕಟ್ಟಾಗಿ ಇರೋಂಥ ಜಾಗನ ಎಲ್ಲನೂ ನೀಟಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಹಳ್ಳಿಯಲ್ಲಿದ್ದರೆ ಇಷ್ಟೆಲ್ಲ ಆಪ್ಷನ್ಸ್ ಇರುತ್ತೆ ಬೇರೆ ಬೇರೆ ಮಾಡೋದಕ್ಕೆ, ಬಿಸ್ನೆಸ್ಗಳು. ಸೊ ಒಂಥರ ಲೈಫ್, ಬಿಂದಾಸ್ ಲೈಫ್. ಇವತ್ತಿನ ವ್ಲಾಗನ್ನು ಎಂಡ್ ಮಾಡೋಂಥ ಟೈಮ್ ಬಂದಿದೆ. ಬಾಯ್ ಬಾಯ್, ಟೇಕ್ ಕೇರ್. ನಮ್ಮ ಪಮ್ಮಿಯ ಜೊತೆ ಕ್ಯಾಮ್ರಾಮ್ಯಾನ್ ಬಸವರಾಜ್.